ಆತ್ಮೀಯ ಬಂಧುಗಳೇ, ಅದ್ಭುತ ಸ್ವರೂಪನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೆ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ನಮ್ಮನ್ನು ಈ ಅಧ್ಯಯನದಲ್ಲಿ ತನ್ನಾತ್ಮನ ಮಾರ್ಗದರ್ಶನದಲ್ಲಿ ಮುನ್ನಡೆಸುತ್ತಿರುವ ತಂದೆಯಾದ ದೇವರಿಗೆ ಮಹಿಮೆಯುಂಟಾಗಲಿ. ಕಾರ್ಯಕ್ರಮ ವೀಕ್ಷಿಸಿ ಕರೆ ಮಾಡಿ ನಮ್ಮನ್ನು ಬೆಂಬಲಿಸುತ್ತಿರುವ ನಿಮ್ಮೆಲ್ಲರಿಗೂ ವಂದನೆಗಳು. ಇಂದು ನಾವು ಯೇಸು ಕ್ರಿಸ್ತನು ತನ್ನ ಸೇವಾ ಕಾರ್ಯಗಳಲ್ಲಿ ಮಾಡಿದ ಮೊದಲನೇ ಅದ್ಭುತ ಕಾರ್ಯದ ವಿಷಯದಲ್ಲಿ ಅಮೂಲ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನೂ ವಿಮೋಚಕನೂ ಆಗಿರುವ ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೋಹಾನನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 26ರಿಂದ 51 ವಚನಗಳನ್ನು ಧ್ಯಾನ ಮಾಡಿಕೊಂಡು ಅವುಗಳ ಮೂಲಕ ಆತ್ಮಿಕ ರೀತಿಯಲ್ಲಿ ಆಶೀರ್ವಸಲ್ಪಟ್ಟಿರುತ್ತೇವೆ. ಇಂದು ನಾವು ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯದ ಪ್ರಾರಂಭದ 12 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ 2ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಕಾನಾ ಊರಿನ ಮದುವೆಯಲ್ಲಿ ಯೇಸು ಕ್ರಿಸ್ತನು ಮೊದಲನೆಯ ಕಾರ್ಯ. ಯೆರೂಸಲೇಮಿನಲ್ಲಿ ಪಸ್ಕ ಹಬ್ಬದಂದು ಯೇಸು ಸಭಾಮಂದಿರವನ್ನು ಶುದ್ಧಗೊಳಿಸಿದ್ದು ಮೊದಲನೆಯ ಮಾತು. ಹಾಗೂ ಯೆರೂಸಲೇಮಿನಲ್ಲಿ ಯೇಸು ನಿಕೋದೇಮನನ್ನು ಸಂದರ್ಶಿಸಿದ್ದು 2ನೆಯ ಮಾತು ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಕಾನಾ ಊರಿನ ಮದುವೆಗೆ ಆಮಂತ್ರಿಸಲ್ಪಟ್ಟಾಗ ಮಾಡಿದ ಮೊದಲನೆಯ ಸೂಚಕ ಕಾರ್ಯವು ಬಹು ಪ್ರಾಮುಖ್ಯವಾದ ಘಟನೆಯಾಗಿರುತ್ತದೆ. ಈ 2ನೇ ಅಧ್ಯಾಯದ 11ನೇ ವಚನದಲ್ಲಿ ಯೇಸು ಕ್ರಿಸ್ತನು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಎಂಬುದಾಗಿ ನೋಡುತ್ತೇವೆ. ಅಂದರೆ ಇದಕ್ಕಿಂತ ಮೊದಲು ಆತನು ಯಾವ ಸೂಚಕ ಕಾರ್ಯವನ್ನೂ ಮಾಡಿರುವುದಿಲ್ಲ ಎಂಬುದು ನಮಗೆ ಖಚಿತವಾಗುತ್ತದೆ. ನೋಡಿರಿ, ಆದಿಯಲ್ಲಿ ದೇವರೊಂದಿಗಿದ್ದಾತನು, ಸ್ವತಃ ದೇವರಾಗಿದ್ದಾತನು, ನಿತ್ಯತ್ವದಿಂದ ಬಂದಾತನು, ಮಾಂಸಧಾರಿಯಾದಾತನು, ತನ್ನ ಮೊದಲಿನ 30 ವರ್ಷಗಳನ್ನು ನಜರೇತಿನಲ್ಲಿ ಜೀವಿಸಿದಾತನು ಈಗ ಬೆಟ್ಟವನ್ನು ದಾಟಿಕೊಂಡು ಕಾನಾ ಊರಿಗೆ ಮದುವೆಗೆಂದು ಹೋಗುತ್ತಿರುವನು. ಇದು ಎಂಥ ಅದ್ಭುತವಾದದಲ್ಲವೇ? ಪ್ರಿಯರೇ, ದಯಮಾಡಿ ಗಮನಿಸಿರಿ. 3ನೆಯ ದಿನದಲ್ಲಿ ಎಂಬುದಾಗಿ ಹೇಳುವಾಗ ಇಲ್ಲಿ ಪುನಃ ಯೋಹಾನನು ನಮ್ಮನ್ನು ಸಮಯ ಮತ್ತು ಸ್ಥಳದೊಂದಿಗೆ ಜೋಡಿಸುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಇಂದಿನ ಸತ್ಯವೇದ ಅಧ್ಯಯನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದಗಳಲ್ಲಿ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯದ ಪ್ರಾರಂಭದ 2 ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: 3ನೆಯ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆಯಾಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನ ತಾಯಿಯಾದ ಮರಿಯಳು ಆ ಕಾನಾ ಊರಿನ ಮದುವೆಯಲ್ಲಿ ಇದ್ದದ್ದಕ್ಕೆ ಕಾರಣ ಆಕೆಯು ಆ ಮದುವೆಯ ಮನೆಯವರಿಗೆ ಸಂಬಂಧಿಯಾಗಿದ್ದಳು ಎಂಬುದಾಗಿ ಅನೇಕ ಸತ್ಯವೇದ ಪಂಡಿತರು ನಂಬುತ್ತಾರೆ. ಅದು ನಿಜವಾಗಿರಬಹುದು. ಯೇಸು ಕ್ರಿಸ್ತನನ್ನು ಆತನ ಶಿಷ್ಯರನ್ನು ಆ ಮದುವೆಗೆ ಆಮಂತ್ರಿಸಿದ್ದರು ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಇಲ್ಲಿ ಕೊಡಲ್ಪಟ್ಟಿರುವ ಕಾಲಾವಧಿಯು 3ನೆಯ ದಿನದಲ್ಲಿ ಎಂಬುದಾಗಿರುತ್ತದೆ. ಇದು ಸುಮಾರು ಕ್ರಿಸ್ತಶಕ 27ರ ಫೆಬ್ರುವರಿ ತಿಂಗಳಿನ ಅಂತ್ಯ ಅಥವಾ ಮಾರ್ಚ್ ತಿಂಗಳಿನ ಆರಂಭದಲ್ಲಿ ಇರಬಹುದು ಎಂದು ಆಲೋಚಿಸಲಾಗಿದೆ. ನೋಡಿರಿ, ಇಲ್ಲಿ ಯೋಹಾನನು ಸ್ಥಳಗಳ ಹೆಸರುಗಳನ್ನು ಕೊಡುವುದೇ ಬಹು ಆಸಕ್ತಿಕರವಾದಂಥ ಸಂಗತಿಯಾಗಿದೆ. ಕಳೆದ ಅಧ್ಯಾಯದಲ್ಲಿ ನಾವು ಬೆತ್ಸಾಯಿದದಲ್ಲಿದ್ದೆವು. ಈಗ ದೃಶ್ಯವು ಗಲಿಲಾಯದ ಕಾನಾ ಊರಿಗೆ ವರ್ಗಾಯಿಸಲಾಗಿದೆ. ನಂತರ 12ನೆಯ ವಚನದಲ್ಲಿ ಅದು ಕಪೆರ್ನೌಮಿಗೆ ಹೋಗಲಿದೆ ಹಾಗೂ 13ನೇ ವಚನದಲ್ಲಿ ಯೆರೂಸಲೇಮಿಗೆ ಹೋಗಲಿದೆ. ಹೌದು ಪ್ರಿಯರೇ, ಯೋಹಾನನು ನಮಗೆ ಕಾಲಾನುಸಾರವಾದ ಅನುಕ್ರಮವನ್ನು
ಮತ್ತು ಭೂಗೋಳವನ್ನು ನೀಡುತ್ತಿರುವನು. ಅಷ್ಟೇ ಅಲ್ಲದೆ ಮತ್ತೊಂದು ಗಮನಾರ್ಹವಾದ ಸಂಗತಿಯೇನೆಂದರೆ, ಯೇಸುವಿನ ತಾಯಿ ಅಲ್ಲಿದ್ದಳು ಎಂಬುದಾಗಿ ನೋಡುತ್ತೇವೆಯೇ ಹೊರತು ಮರಿಯಳು ಎಂಬುದಾಗಿ ಅಲ್ಲ. ನೋಡಿರಿ, ಯೋಹಾನನ ಸುವಾರ್ತೆಯಲ್ಲಿ ಆಕೆಯನ್ನು ಮರಿಯಳು ಎಂಬುದಾಗಿ ಕರೆಯಲ್ಪಟ್ಟಿರುವುದೇ ಇಲ್ಲ. ಆಕೆಯು ಒಂದು ವಿಚಿತ್ರವಾದ ಬಿನ್ನಹದಿಂದ ಆತನ ಬಳಿಗೆ ಬರುತ್ತಾ ಇದ್ದಾಳೆ. ಈಗ ಆತನು ಆಕೆಗೆ ಹೇಳುವುದನ್ನು ನಾವು ಗಮನಿಸೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷಾರಸವಿಲ್ಲ ಎಂದು ಹೇಳಿದಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ಆ ಮದುವೆಯ ಸಮಾರಂಭದಲ್ಲಿ ದ್ರಾಕ್ಷಾರಸದ ವಿಷಯದಲ್ಲಿ ಒಂದು ಸಮಸ್ಯೆ ಬರುತ್ತದೆ. ಅಂದಿನ ದಿನಗಳಲ್ಲಿ ದ್ರಾಕ್ಷಾರಸವು ಅವರ ಭೋಜನದ ಪ್ರಮುಖ ಭಾಗವಾಗಿತ್ತು. ಆದರೆ ಕುಡಿಕತನವು ಸಂಪೂರ್ಣವಾಗಿ ಖಂಡಿಸಲ್ಪಟ್ಟಿತ್ತು. ಆ ಮದುವೆಯಲ್ಲಿ ಇದ್ದಂಥ ಜನರು ಹಳೆ ಒಡಂಬಡಿಕೆಯ ಜನರಾಗಿದ್ದರು ಮತ್ತು ಮದುವೆಯು ಒಂದು ಧಾರ್ಮಿಕ ಸಂದರ್ಭವಾಗಿತ್ತು. ಒಟ್ಟಿನಲ್ಲಿ ನೋಡುವುದಾದರೆ ಈ ಧಾರ್ಮಿಕ ಸಮಾರಂಭದಲ್ಲಿ ಕುಡಿಕತನವೂ ಇರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಮದುವೆಯು ಮುಂದೆ ಬರಲಿರುವ ಮತ್ತೊಂದು ಮದುವೆಯ ಚಿತ್ರಣವಾಗಿದೆ. ಯೇಸು ಕ್ರಿಸ್ತನು ಈ ಲೋಕದ ಮೇಲೆ ತನ್ನ ಸೇವೆಯನ್ನು ಒಂದು ಮದುವೆಯಲ್ಲಿ ಪ್ರಾರಂಭಿಸಿದನು ಮತ್ತು ಸಭೆಗೆ ಸಂಬಂಧಿಸಿದಂತೆ ಆತನು ತನ್ನ ಸೇವೆಯನ್ನು ಒಂದು ಮದುವೆಯೊಂದಿಗೆ ಮುಕ್ತಾಯಗೊಳಿಸುವನು. ಕುರಿಯ ಮದುವೆಯ ಔತಣದಂದು ಸಭೆಯನ್ನು ಆತನಿಗೆ ಮೊದಲಗಿತ್ತಿಯಾಗಿ ಕೊಡಲಾಗುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಇದು ಯೇಸು ಕ್ರಿಸ್ತನ ಮೊದಲನೆಯ ಸೂಚಕ ಕಾರ್ಯವಾಗಿತ್ತು. ನೀರನ್ನು ರಕ್ತವಾಗಿ ಮಾಡಿದ್ದು ಮೋಶೆಯ ಮೊದಲನೆಯ ಸೂಚಕ ಕಾರ್ಯವಾಗಿತ್ತು. ಆದರೆ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡುವುದು ಯೇಸುವಿನ ಮೊದಲನೆಯ ಸೂಚಕ ಕಾರ್ಯವಾಗಿತ್ತು. ನೋಡಿರಿ, ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮುಖಾಂತರ ಬಂದವು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಮರಿಯಳು ಮಾಡಿದ ಹೇಳಿಕೆಯಿಂದ ಆಕೆಯ ಅರ್ಥವೇನಾಗಿತ್ತು? ಮೊಟ್ಟ ಮೊದಲನೆಯದಾಗಿ ಆ ಮದುವೆಯ ಕುಟುಂಬದವರು ಬಡವರಾಗಿರುವರು ಎಂಬುದರ ಕಡೆಗೆ ಆಕೆಯು ಗಮನವನ್ನು ಹರಿಸುತ್ತಾ ಇದ್ದಾಳೆ. ಅವರ ಬಳಿಯಲ್ಲಿ ಸಾಕಷ್ಟು ಉಪಹಾರವಿರಲಿಲ್ಲ ಮತ್ತು ಬಹು ಜಾಗರೂಕತೆಯಿಂದ ಹಾಗೂ ಅದೇ ಸಮಯದಲ್ಲಿ ಯಾವ ಮುಚ್ಚುಮರೆಯಿಲ್ಲದೆ, ನೀನು ಒಂದು ಅದ್ಭುತ ಕಾರ್ಯವನ್ನು ಈಗ ಮಾಡು, ಇದು ಬಹು ಸೂಕ್ತವಾದ ಸಮಯ ಎಂದು ಆಕೆಯು ಹೇಳುತ್ತಿರುವಳು. ಬನ್ನಿರಿ ಪ್ರಿಯರೇ, ಇದರ ಕುರಿತಾಗಿ ನಾವು ಸ್ವಲ್ಪ ಆಲೋಚಿಸೋಣ. ಯೇಸು ಕ್ರಿಸ್ತನ ಜನನದ ಸಮಯದಲ್ಲಿ ಗಬ್ರಿಯೇಲ್ ದೂತನು ಆಕೆಗೆ ಮೆಸ್ಸಿಯನು ಆಕೆಯಿಂದ ಹುಟ್ಟಲಿರುವನು ಎಂಬುದಾಗಿ ಹೇಳಿದ್ದರ ಕುರಿತು ನಾವು ತಿಳಿದಿರುತ್ತೇವಲ್ಲವೇ? ಆಗ ಮರಿಯಳು ಕನ್ಯೆಯಿಂದ ಹೇಗೆ ಮಗು ಹುಟ್ಟುವುದರ ಕುರಿತು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂಬುದಾಗಿ ಕೇಳಿದ್ದನ್ನು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆಗ ಗಬ್ರಿಯೇಲನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವನು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದದರಿಂದ ಹುಟ್ಟುವ ಆ ಪವಿತ್ರ ಶಿಶುವು ದೇವರ ಮಗನೆನಿಸಿಕೊಳ್ಳುವುದು ಎಂಬುದಾಗಿ ಹೇಳಿರುವುದನ್ನು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆ ಸಂಗತಿಗೆ ಮರಿಯಳು ತನ್ನನ್ನು ಸಮರ್ಪಿಸಿಕೊಂಡಳು. ಆದರೆ ಆ ಸಮಯದಿಂದ ಮುಂದೆ ಬಂದಿರುವ ವರುಷಗಳಲ್ಲಿ ಯಾವಾಗಲೂ ಮರಿಯಳ ಕನ್ಯಾವಸ್ಥೆಯಿಂದ ಹುಟ್ಟಿರುವ ಯೇಸುವಿನ ಕುರಿತು ಅನೇಕ ಪ್ರಶ್ನೆಗಳು ಎದ್ದಿದ್ದವು. ಈ ಕಾರಣದಿಂದಾಗಿ ಆಕೆ ಯೇಸುವಿಗೆ ಇಲ್ಲಿ ಒದಗಿ ಬಂದಿರುವ ಈ ಸದಾವಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ಮಾಡಿ, ನೀನು ಕನ್ಯೆಯಿಂದ ಹುಟ್ಟಿದವನೆಂದು ಮತ್ತು ನಾನು ನಿನ್ನ ಕುರಿತಾಗಿ ಘೋಷಿಸಿದ್ದೆಲ್ಲವೂ ಸರಿಯಾದದ್ದೆಂದು ಪ್ರದರ್ಶಿಸು ಎಂಬುದಾಗಿ ಹೇಳುತ್ತಿರುವಳು. ಈಗ ಯೇಸುಸ್ವಾಮಿಯು ಆಕೆಗೆ ಸ್ಪಷ್ಟವಾದಂಥ ಉತ್ತರವನ್ನು ನೀಡುತ್ತಿರುವನು. ನಮ್ಮ ಧ್ಯಾನವನ್ನು ಮುಂದುವರೆಸಿ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಏಸು ಆಕೆಗೆ, ಅಮ್ಮ,
ನನ್ನ ಗೊಡವೆ ನಿನಗೇಕೆ, ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮರಿಯಳಿಗೆ, ನಿನ್ನ ವಿಷಯದಲ್ಲಿ ಉಂಟಾಗಿರುವ ಗಲಿಬಿಲಿಯನ್ನು ಸರಿಪಡಿಸುತ್ತೇನೆ, ಆದರೆ ಇಲ್ಲಿ ಅಲ್ಲ, ಈ ಸಂದರ್ಭದಲ್ಲಿ ಅದನ್ನು ಮಾಡುವುದಿಲ್ಲ ಎಂಬುದಾಗಿ ಸೂಚಿಸುತ್ತಿರುವನು. ನೋಡಿರಿ, ಯೇಸು ಕ್ರಿಸ್ತನು ಕ್ರೂಜೆಯ ಮೇಲೆ ತೂಗಾಡುತ್ತಿದ್ದಾಗ ಅವನ ತಾಯಿಯು ಕ್ರೂಜೆಯ ಅಡಿಯಲ್ಲಿ ನಿಂತುಕೊಂಡಿದ್ದಾಗ ಆತನು ಆಕೆಯ ಕಡೆಗೆ ನೋಡಿ, ಅಮ್ಮ, ಇಗೋ ನಿನ್ನ ಮಗನು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನದಲ್ಲಿ ಹೇಳಿದ್ದು ನಮ್ಮ ಜ್ಞಾಪಕದಲ್ಲಿ ಇದೆಯಲ್ಲವೇ? ಆಗ ಆತನ ಸಮಯವು ಬಂದಿತ್ತು. ಇನ್ನೂ 3 ದಿವಸಗಳಲ್ಲಿ ಆತನು ಮರಣದಿಂದ ಎದ್ದು ಬರಲಿದ್ದನು. ಆತನ ಪುನರುತ್ಥಾನ ದಿವಾರೋಹಣದ ನಂತರ ಮರಿಯಳು ಶಿಷ್ಯರೊಂದಿಗೆ ಮೇಲುಪ್ಪರಿಗೆಯಲ್ಲಿ ಇದ್ದಾಗ ಆಕೆಯು ಅವರೆಲ್ಲರನ್ನೂ ನೋಡಿ, ಏಸು ದೇವಕುಮಾರನಾಗಿದ್ದಾನೆಂದು ನಾನು ಹೇಳಲಿಲ್ಲವೇ ಎಂಬುದಾಗಿ ಹೇಳಲು ಶಕ್ತಳಾಗಿದ್ದಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ, ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು, ಪವಿತ್ರವಾದ ಆತ್ಮ ಉಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನೂ ಆಗಿದ್ದಾನೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳಿರುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ನಮ್ಮ ವಾಕ್ಯ ಭಾಗದಲ್ಲಿ ಮರಿಯಳು ಯೇಸುವಿಗೆ ತನ್ನ ಹೆಸರಿನ ವಿಷಯದಲ್ಲಿರುವ ಗಲಿಬಿಲಿಯನ್ನು ಹೋಗಲಾಡಿಸುವಂತೆ ಯಾವುದನ್ನಾದರೂ ಮಾಡಿ ತೋರಿಸು ಎಂಬುದಾಗಿ ಹೇಳುತ್ತಾ ಇದ್ದರೆ, ಆತನು, ಹೌದು, ಅದನ್ನೇ ನಾನು ಮಾಡಲಿಕ್ಕಿದ್ದೇನೆ, ಆದರೆ ನನ್ನ ಸಮಯವು ಇನ್ನೂ ಬಂದಿರುವುದಿಲ್ಲ ಎಂಬುದಾಗಿ ಹೇಳುತ್ತಿರುವನು. ಆ ಸಮಯವೂ ಬಂದಿತು. ಅದನ್ನು ಆತನ ಪುನರುತ್ಥಾನವು ಆತನು ಯಾರು ಎಂಬುದನ್ನು ರುಜುವಾತುಪಡಿಸುತ್ತದೆ. ಯೇಸು ಕ್ರಿಸ್ತನ ಪುನರುತ್ಥಾನವು ಆತನು ಕನ್ಯೆಯಿಂದ ಹುಟ್ಟಿದವನು ಎಂಬುದನ್ನು ರುಜುವಾತುಪಡಿಸುತ್ತದೆ ಎಂಬುದನ್ನು ನಾವು ಮರೆಯದಿರೋಣ. ಕನ್ಯೆಯಿಂದ ಹುಟ್ಟಿರುವ ವಿಷಯವನ್ನು ನಾವು ಕ್ರಿಸ್ಮಸ್ ಸಮಯದಲ್ಲಿ ಒಂದು ಪ್ರತ್ಯೇಕವಾದ ಸಂಗತಿ ಎಂದು ನೋಡುವುದು ನಮ್ಮ ಪರಂಪರೆಯಾಗಿದೆ. ಆದರೆ ಅದು ಯೇಸುವಿನ ಪುನರುತ್ಥಾನಕ್ಕೆ ಸಂಬಂಧಿಸಿರುವಂಥದ್ದಾಗಿದೆ. ಯಾಕಂದರೆ ಪ್ರಿಯರೇ, ಆತನು ತಾನು ಹೇಳಿಕೊಂಡಂತೆ ಅದೇ ಆಗಿರುವನು. ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 5ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು ಎಂಬುದಾಗಿ. ನೋಡಿರಿ, ಈ ವಾಕ್ಯ ಭಾಗದಲ್ಲಿ ಒಬ್ಬ ತಾಯಿಯ ಶ್ರೇಷ್ಠವಾದಂಥ ಸಲಹೆಯನ್ನು ನಾವು ಗಮನಿಸಬಹುದು. ಮುಂದುವರಿದು ನಾವು 6ನೇ ಮತ್ತು 7ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದ ಮೂಲಕ ನಮ್ಮ ದೃಷ್ಟಿಯು ಈಗ 6 ಕಲ್ಲಿನ ಬಾನೆಗಳ ಕಡೆಗೆ ತೆಗೆಯಲ್ಪಟ್ಟಿರುತ್ತದೆ. ಅವು ಯಹೂದ್ಯರ ಸಾಂಪ್ರದಾಯಿಕ ಶುದ್ಧಾಚಾರಕ್ಕೆ ಉಪಯೋಗಿಸಲ್ಪಡುತ್ತಿದ್ದವು. ಈ ಕುಟುಂಬವು ಬಡ ಕುಟುಂಬವಾದದ್ದರಿಂದ ಬಹುಶಃ ಆ ಬಾನೆಗಳು ಬಡಿಯಲ್ಪಟ್ಟು ತಳ್ಳಲ್ಪಟ್ಟು ನೋಡಲು ಅಷ್ಟೊಂದು ಅಂದವಾಗಿಲ್ಲದ್ದರಿಂದ ಅವುಗಳನ್ನು ಹಿಂದಕ್ಕೆ ಹಾಕಿದ್ದಿರಬಹುದು. ಬಹುಶಃ ಮದುವೆಗೆಂದು ಬಂದ ಅತಿಥಿಗಳು ಅವುಗಳನ್ನು ನೋಡಲಿಕ್ಕಿಲ್ಲ ಎಂಬುದಾಗಿ ಆ ಮನೆಯವರು ಅಂದುಕೊಂಡಿರಬಹುದು. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವುಗಳನ್ನುದ್ದೇಶಿಸಿ ಹೇಳುವಾಗ ಆ ಮನೆಯವರು ಅವಮಾನ ಹೊಂದಿರಬಹುದು. ನಂತರ ಆತನು ಅವರಿಗೆ ಸರಿಯಾದ ಕಾರ್ಯವಿಧಾನವನ್ನು ಹೇಳಿದನು ಮತ್ತು ಅವರು ಅವುಗಳನ್ನು ಕಂಠದ ಮಟ್ಟಿಗೆ ಪೂರ್ತಿಯಾಗಿ ತುಂಬಿದರು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 8-10 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆಗ ಅವರಿಗೆ, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತೋ ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ ಅವನು ಅಷ್ಟರೊಳಗೆ ದ್ರಾಕ್ಷಾರಸವಾದ ಆ ನೀರನ್ನು ರುಚಿ ನೋಡಿದಾಗ ಮೊದಲಿಂಗನನ್ನು ಕರೆದು,
ಎಲ್ಲರೂ ಹಿರಿದಿನ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನು ಹಿರಿದಿನ ದ್ರಾಕ್ಷಾರಸವನ್ನು ಇದುವರೆಗೆ ಇಟ್ಟುಕೊಂಡಿದ್ದಿ ಅಂದನು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದ ಮೂಲಕ ನಾವು ಆ ದ್ರಾಕ್ಷಾರಸವು ಅಮಲೇರಿಸುವಂಥದ್ದಾಗಿತ್ತೋ ಇಲ್ಲವೋ ಎಂಬುದರ ಕುರಿತಾಗಿ ವಾಗ್ವಾದಕ್ಕೆ ಇಳಿಯುವುದು ಬೇಡ. ಯಾಕೆಂದರೆ ಅದು ಖಂಡಿತವಾಗಿಯೂ ಪ್ರಾಮುಖ್ಯವಾದದ್ದಲ್ಲ. ಆದರೆ ಈ ವಾಕ್ಯಗಳ ಮೂಲಕ ನಾವು ಏನನ್ನು ಕಲಿಯಬಹುದು ಎಂಬುದನ್ನು ಸ್ವಲ್ಪ ಆಲೋಚಿಸಿ ತಿಳಿದುಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಇಲ್ಲಿ ಒಂದು ಸಂಗತಿಯು ಬಿಡಲ್ಪಟ್ಟಿರುವುದನ್ನು ನಾವು ಗಮನಿಸಬೇಕಾಗಿದೆ. ಮದುವೆಯಾಗಲಿರುವ ಮೊದಲಗಿತ್ತಿಯಲ್ಲಿದ್ದಾಳೆ. ಆಕೆಯನ್ನು ನಾವು ಎಲ್ಲಿಯೂ ನೋಡುವುದಿಲ್ಲ. ಆಕೆಯ ಉಡುಪಿನ ಬಗ್ಗೆ ನಮಗೇನೂ ತಿಳಿದಿರುವುದಿಲ್ಲ. ನೋಡಿರಿ, ಸಾಮಾನ್ಯವಾಗಿ ಮೊದಲಿಂಗನಿಗಿಂತ ಎಲ್ಲರೂ ಹೆಚ್ಚಾಗಿ ಎದುರು ನೋಡುವುದು ಮೊದಲಗಿತ್ತಿಯನ್ನೇ. ಆದರೆ ಈ ಕಾನಾ ಊರಿನ ಮದುವೆಯಲ್ಲಿ ಮೊದಲಗಿತ್ತಿಯ ಕುರಿತು ಯಾವ ವಿಷಯವೂ ಇರುವುದಿಲ್ಲ. ಯಾಕೆಂದರೆ ಅಲ್ಲಿ ಯೇಸು ಕ್ರಿಸ್ತನು ಮತ್ತು ಆ 6 ಕಲ್ಲಿನ ಬಾನೆಗಳೇ ಪ್ರಮುಖವಾದಂಥ ಸಂಗತಿಗಳಾಗಿದ್ದವು. ಹೌದು ಪ್ರಿಯರೇ, ಇಲ್ಲಿ ನಾವು ಬಹು ಅದ್ಭುತವಾದಂಥ ಸಂಗತಿ ಇರುವುದನ್ನು ನೋಡುತ್ತೇವೆ. ಯೇಸು ಕ್ರಿಸ್ತನು ಆ ಕಲ್ಲಿನ ಖಾಲಿ ಬಾನೆಗಳನ್ನು ತೆಗೆದುಕೊಂಡು ಅವುಗಳನ್ನು ನೀರಿನಿಂದ ತುಂಬಿಸಿದನು. ನಂತರ ಆ ಬಾನೆಗಳನ್ನು ತಗ್ಗಿಸಿ ಅವುಗಳಿಂದ ನೀರನ್ನು ಬಾಗಿಸಿಕೊಂಡಾಗ ಅಲ್ಲಿ ಅದ್ಭುತ ಕಾರ್ಯವೂ ಜರುಗಿತು. ಆ ನೀರನ್ನು ಅವರು ತೆಗೆದುಕೊಂಡು ಹೋಗಿ ಅತಿಥಿಗಳಿಗೆ ಕೊಟ್ಟಾಗ ಅದು ದ್ರಾಕ್ಷಾರಸವಾಗಿತ್ತು. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಸಂಗತಿಯು ಶ್ರೇಷ್ಠವಾದ ಆತ್ಮಿಕ ಪಾಠವನ್ನು ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ಇಂದು ಯೇಸು ಕ್ರಿಸ್ತನು ನಮ್ಮನ್ನು ಕಲ್ಲಿನ ಬಾನೆಗಳಂತೆ ಉಪಯೋಗಿಸುತ್ತಾನೆ. ನಾವು ಸಹ ಆ ಬಾನೆಗಳಂತೆ ಬಡಿಯಲ್ಪಟ್ಟು ತಳ್ಳಲ್ಪಟ್ಟವರಾಗಿದ್ದೇವೆ. ನಾವು ಸಹ ಯಾವ ಆಕರ್ಷಣೆಯಿಲ್ಲದೆ ಯಾರಿಗೂ ಕಾಣಿಸಬಾರದೆನ್ನುವ ರೀತಿಯಲ್ಲಿ ಮೂಲೆಗೆ ತಳ್ಳಲ್ಪಟ್ಟವರಾಗಿರುತ್ತೇವೆ. ಆದರೆ ಪ್ರಿಯರೇ, ಆತನ ಕಣ್ಣುಗಳು ನಮ್ಮ ಮೇಲೆ ಬೀಳುತ್ತವೆ. ಆತನು ನಮ್ಮನ್ನು ನೀರಿನಿಂದ ತುಂಬಿಸಲು ಬಯಸುತ್ತಾನೆ. ಅದು ದೇವರ ವಾಕ್ಯವೆಂಬ ನೀರು ಆಗಿರುತ್ತದೆ. ದೇವರ ವಾಕ್ಯವೆಂಬ ನೀರಿನಿಂದ ನಮ್ಮನ್ನು ತುಂಬಿಸಿದ ನಂತರ ನಮ್ಮನ್ನು ತಗ್ಗಿಸಿ ಬಾಗಿಸಿ ಆ ನೀರನ್ನು ತೆಗೆಯುತ್ತಾನೆ. ಆ ನೀರು ನಮ್ಮಿಂದ ಹೊರಬಂದು ಮುಟ್ಟಬೇಕಾಗಿರುವವರ ಕೈಗಳಿಗೆ ಸೇರಿದಾಗ ದ್ರಾಕ್ಷಾರಸವಾಗಿ ಮಾರ್ಪಟ್ಟಿರುತ್ತದೆ. ನೋಡಿರಿ, ಅದು ಪವಿತ್ರಾತ್ಮನ ಕಾರ್ಯದಿಂದ ಉಲ್ಲಾಸದ ದ್ರಾಕ್ಷಾರಸವಾಗಿ ಮಾರ್ಪಟ್ಟಿರುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನದಲ್ಲಿ, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಎಂಬುದಾಗಿ ನೋಡುತ್ತೇವಲ್ಲವೇ? ಹೌದು ಪ್ರಿಯರೇ, ಇದನ್ನು ವಿವರಿಸುವುದು ನಮ್ಮಿಂದಾಗದೇ ಇರಬಹುದು. ಆದರೆ ಇದನ್ನು ಕಾರ್ಯರೂಪದಲ್ಲಿ ನಾವು ನೋಡುವರಾಗಿದ್ದೇವೆ. ನೋಡಿರಿ, ಇಂದು ಅನೇಕ ಮಾಧ್ಯಮಗಳ ಮೂಲಕ ನಾವು ದೇವರ ವಾಕ್ಯವನ್ನು ಪ್ರಸಾರ ಮಾಡುತ್ತಾ ಇದ್ದೇವೆ. ಆದರೆ ಅದರಿಂದ ಬರುವ ಪರಿಣಾಮವು ಅಮೋಘವಾದದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಆತನಿಗೆ ಮಹಿಮೆಯುಂಟಾಗಲಿ. ಒಂದಾನೊಂದು ಊರಿನಲ್ಲಿ ಒಂದು ದಂಪತಿಯ ಜೋಡಿ ಲೌಕಿಕ ಕಾರ್ಯ ಚಟುವಟಿಕೆಗಳಲ್ಲಿ ತಮ್ಮ ತಲಾಂತುಗಳನ್ನು ಉಪಯೋಗ ಮಾಡುತ್ತಾ ಇದ್ದರು. ಅವರು ಮಾಡುತ್ತಿದ್ದಂಥ ಕಾರ್ಯ ಚಟುವಟಿಕೆಯು ಪಾಪಮಯವಾಗಿತ್ತು. ಆದರೆ ದೇವರ ಮಹಾಕೃಪೆಯಿಂದ ಅವರು ಯೇಸುಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ತಮ್ಮ ಲೌಕಿಕ ಕೆಲಸವನ್ನು ನಿಲ್ಲಿಸಿಬಿಟ್ಟರು. ದೇವರ ಸೇವಕರೊಬ್ಬರು ಅವರೊಟ್ಟಿಗೆ ಮಾತನಾಡುತ್ತಾ ಇನ್ನು ಮುಂದೆ ಅವರು ಏನನ್ನು ಮಾಡಲು ಬಯಸುವರು ಎಂಬುದಾಗಿ ವಿಚಾರಿಸಿದಾಗ ಆ ದಂಪತಿಗಳು ತಾವು ತಮ್ಮ ಲೌಕಿಕ ಕಾರ್ಯ ಚಟುವಟಿಕೆಯಲ್ಲಿ ಇದ್ದಾಗ ಉಪಯೋಗಿಸುತ್ತಿದ್ದ ಅದೇ ತಲಾಂತುಗಳನ್ನು ಈಗ ದೇವರ ಮಹಿಮೆಗಾಗಿ ಉಪಯೋಗಿಸಲಿರುವರು ಎಂಬುದಾಗಿ ಹೇಳಿದರು. ಆಗ ಸೇವಕರು ಅವರಿಗೆ 6 ಕಲ್ಲಿನ ಖಾಲಿ ಬಾನೆಗಳ ವಿಷಯದಲ್ಲಿ ಹೇಳಿ ಅವರ ಜೀವಿತಗಳನ್ನು ಮೊದಲು ಖಾಲಿಯಾಗಿ ದೇವರ ಕೈಗಳಿಗೆ ಒಪ್ಪಿಸಿದಾಗ ಆತನು ಅವುಗಳನ್ನು ತನ್ನ ವಾಕ್ಯದಿಂದ ತುಂಬಿಸಿ
ಅದನ್ನು ದ್ರಾಕ್ಷಾರಸವನ್ನಾಗಿ ಮಾಡುವನು ಎಂಬುದಾಗಿ ಬುದ್ಧಿಮಾತು ಹೇಳಿದರು. ಆ ದಂಪತಿಗಳು ಸೇವಕರ ಮಾತನ್ನು ಬಹು ದೀನತೆಯಿಂದ ಸ್ವೀಕರಿಸಿ ಹೊರಟು ಹೋದರು. ಹಲವಾರು ವರ್ಷಗಳ ನಂತರ ಪುನಃ ಅವರನ್ನು ಭೇಟಿಯಾದಾಗ ದೇವರು ಆ ದಂಪತಿಗಳನ್ನು ಅದ್ಭುತಕರವಾದಂಥ ರೀತಿಯಲ್ಲಿ ತನ್ನ ಮಹಿಮೆಗೋಸ್ಕರ ಉಪಯೋಗಿಸಿರುವುದು ಆ ಸೇವಕರಿಗೆ ತಿಳಿದು ಬಂದಿತು. ಹೌದು ಪ್ರಿಯರೇ, ದೇವರು ಅವರನ್ನು ಮೊದಲು ತನ್ನ ವಾಕ್ಯದಿಂದ ತುಂಬಿಸಿ ನಂತರ ಅವರನ್ನು ತಗ್ಗಿಸಿ ಬಾಗಿಸಿ ಅವರಿಂದ ತೆಗೆದುಕೊಳ್ಳಲ್ಪಟ್ಟ ದ್ರಾಕ್ಷಾರಸವು ಅನೇಕರಿಗೆ ಆಶೀರ್ವಾದ ಉಂಟಾಗುವಂತೆ ಉಪಯೋಗಿಸಿದ್ದನು. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಏಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಇದಾದ ಮೇಲೆ ಆತನು, ಆತನ ತಾಯಿಯು, ತಮ್ಮಂದಿರು, ಆತನ ಶಿಷ್ಯರು ಘಟ್ಟ ಇಳಿದು ಕಪೆರ್ನೌಮಿಗೆ ಹೋಗಿ ಅಲ್ಲಿ ಕೆಲವು ದಿವಸ ಇದ್ದರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥ ಸಂಗತಿಯು ಬಹುಶಃ ಆತನು ತನ್ನ ಸ್ವಂತ ಊರಿಗೆ ಹೋದಾಗ ನಡೆದಂಥ ಸಂಗತಿಗೆ ಸಂಬಂಧಿಸಿರಬಹುದು. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡುವ ಪ್ರಕಾರ ಆತನು ಸಭಾಮಂದಿರಕ್ಕೆ ಹೋಗಿ ಅಲ್ಲಿ ಪಾರಾಯಣ ಮಾಡಿದಾಗ ಇವನು ಯೋಸೇಫನ ಮಗನಲ್ಲವೇ ಎಂಬುದಾಗಿ ಜನರು ಮಾತಾಡಿಕೊಂಡದ್ದನ್ನು ನಾವು ಗಮನಿಸುತ್ತೇವೆ. ಹೌದು ಪ್ರಿಯರೇ, ಆತನ ಸ್ವಂತ ಊರಿನವರೇ ಆತನನ್ನು ಸ್ವೀಕರಿಸಿಕೊಳ್ಳಲಿಲ್ಲ. ಅವರು ಬಹುಶಃ ಆತನನ್ನು ನಾಶ ಮಾಡಿಬಿಡುತ್ತಿದ್ದರೋ ಏನೋ. ಆದ್ದರಿಂದ ಆತನು ತನ್ನ ಮುಖ್ಯ ಕಚೇರಿಯನ್ನು ಕಪೆರ್ನೌಮಿಗೆ ಸ್ಥಳಾಂತರಿಸಿದನು ಮತ್ತು ಅಲ್ಲಿಂದ ಮುಂದಿನ 3 ವರ್ಷಗಳ ಕಾಲ ತನ್ನ ಸೇವೆಯನ್ನು ಮುಂದುವರಿಸಿದನು. ದೇವರಿಗೆ ಮಹಿಮೆಯುಂಟಾಗಲಿ. ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಜೀವಿತವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪಾಹಸ್ತಗಳಿಗೆ ಒಪ್ಪಿಸಿಕೊಡುವಾಗ ಆತನು ನಮ್ಮ ಖಾಲಿಯಾದ ಜೀವಿತವನ್ನು ತನ್ನ ವಾಕ್ಯದಿಂದ ತುಂಬಿಸಿ ನಮ್ಮನ್ನು ತಗ್ಗಿಸಿ ಬಾಗಿಸಿ ತನ್ನಾತ್ಮನ ಮೂಲಕ ನಮ್ಮನ್ನು ಬಲಪಡಿಸಿ ತನ್ನ ಮಹಿಮೆಗೋಸ್ಕರ ಉಪಯೋಗಿಸುವನು. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಮ್ಮೊಂದಿಗಿರಲಿ. ಆಮೆನ್. ಪ್ರೀತಿಯುಳ್ಳ ದೇವಜನರೇ, ಇಂದಿನ ಅಧ್ಯಯನದಲ್ಲಿ 3ನೆಯ ದಿನದಲ್ಲಿ ಎಂಬ ವಿಚಾರವನ್ನು, ಆತನ ಸಮಯ, ಯೇಸುವಿನ ತಾಯಿಯಾದ ಮರಿಯಳಿಗೆ ಆತನ ವಿಷಯದಲ್ಲಿ ಇದ್ದ ಗಲಿಬಿಲಿ, ಮದುವೆಯ ಮನೆಯಲ್ಲಿ ದ್ರಾಕ್ಷಾರಸದ ಕೊರತೆ ಉಂಟಾದಾಗ ನೀರನ್ನು ದ್ರಾಕ್ಷಾರಸ ಮಾಡಿ ಆತನು ತನ್ನ ಮಹಿಮೆಯನ್ನು ತೋರಿಸಿದ್ದು, ಇವುಗಳ ಮೂಲಕ ಅನೇಕ ಆತ್ಮಿಕ ಪಾಠಗಳನ್ನು ನಾವು ತಿಳಿದುಕೊಂಡೆವು. ಹೌದು ಪ್ರಿಯರೇ, ನಾವು ಆತನ ಬಳಿಗೆ ಬರುವುದಾದರೆ ಆತನು ಖಾಲಿಯಾದ ನಮ್ಮ ಜೀವಿತವನ್ನು ತುಂಬಿಸಿ ನಿರೀಕ್ಷೆಗೆ ನಡೆಸುತ್ತಾನೆ, ಬಲಪಡಿಸುತ್ತಾನೆ. ಬನ್ನಿರಿ ಪ್ರಾರ್ಥನೆ ಮಾಡೋಣವಾ? ಪರಿಶುದ್ಧನಾದ ಪರಲೋಕದಲ್ಲಿರುವ ನಮ್ಮ ತಂದೆಯ ದೇವರೇ, ಎಷ್ಟು ಒಳ್ಳೆಯ ಸಮಯವನ್ನು ಕೊಟ್ಟಿದ್ದೀ, ಅದಕ್ಕಾಗಿ ಸ್ತೋತ್ರ. ನಿನ್ನ ಸಜೀವವುಳ್ಳ ವಾಕ್ಯವನ್ನು ಧ್ಯಾನಿಸುವಂತೆ ನಮಗೆ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರಿಯ ಕರ್ತನೆ, ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಮಾಡಿದಂಥ ಮೊದಲನೇ ಅದ್ಭುತ ಕಾರ್ಯವನ್ನು ನಾವು ಧ್ಯಾನಿಸುವಂತೆ, ಖಾಲಿಯಾದಂಥ ಜೀವಿತವನ್ನು ನೀನು ಎಷ್ಟು ಅದ್ಭುತವಾಗಿ ಅದನ್ನು ನೀನು ಸಂಪೂರ್ಣವಾಗಿ ಬದಲಾಯಿಸುತ್ತಿ ಎಂಬುದಾಗಿ ಅಂಶವನ್ನು ಕಲಿತಿದ್ದೇವೆ. ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿಯೊಬ್ಬರನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸು. ಅನೇಕರು ಕಷ್ಟಗಳಲ್ಲಿಯೂ ತೊಂದರೆಗಳಲ್ಲಿ ಇದ್ದಾರೆ. ಕರ್ತನೆ, ಅವರಿಗೆ ಸಹಾಯ ಮಾಡಬೇಕೆಂದು ನಮ್ಮೆಲ್ಲರನ್ನೂ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನವು ನಿಮ್ಮ ಖಾಲಿಯಾದ ಹೃದಯದಲ್ಲಿ ಬಲವನ್ನು, ನಿರೀಕ್ಷೆಯನ್ನು ತುಂಬಿದೆಯಲ್ಲವೇ? ಹಾಗಾದರೆ ನಮ್ಮೊಂದಿಗೆ ಕೈ ಜೋಡಿಸಿರಿ. ಇನ್ನು ಅನೇಕರನ್ನು ಈ ನಂಬಿಕೆಗೆ ನಡೆಸೋಣ. ತಪ್ಪದೆ ಕರೆ ಮಾಡಿರಿ. ವಂದನೆಗಳು.